ನೋಡಮ್ಮ, ನಿನ್ನ ಕುತ್ತಿಗೆಲಿರೋ ತಾಳಿ, ಕಾಲ್ಗೆ ಹಾಕಿರೋ ಕಾಲುಂಗ್ರ ಬಿಟ್ಟು ಚಕ್ರಿ ನಿನ್ ಗಂಡ ಅನ್ನೋದಕ್ಕೆ ಬೇರೆ ಇನ್ಯಾವುದಾದ್ರೂ ಪ್ರೂಫ್ ಇದೆಯಾ? ಇದೆ ಮೇಡಮ್, ಇದೆ. ಒಂದ್ ನಿಮಿಷ. ಇಲ್ಲಿ ನೋಡಿ, ಈ ಫೋಟೋಸ್ ನೋಡಿ. ಫೋಟೋಸ್ ಎಲ್ಲ ಮದ್ವೆ ದಿನ ನಾನು ಚಕ್ರಿ ತೆಗೆಸ್ಕೊಂಡಿರೋದು. ಏನ್ ಚಕ್ರಿ ಇದೆಯಲ್ಲ? ಮೇಡಮ್, ಇದು ನಿಜ ಅಲ್ಲ ಮೇಡಮ್. ನಾನು ಯಾಕೆ ಹಾಗೆ ಮಾಡ್ತೀನಿ? ನನ್ನ ನಂಬಿ ಮೇಡಮ್, ಇದು ಯಾವುದು ನಿಜ ಅಲ್ಲ ಮೇಡಮ್. ಈ ಫೋಟೋಸ್ ಅಲ್ಲಿರೋದು ನೀನಲ್ವಾ? ನವ್ಯ, ಅದ್ಯಾವುದು ನಿಜ ಅಲ್ಲ. ಇವಾಗಾದ್ರೂ ನನ್ನ ನಂಬಿ ನನಗ್ ನ್ಯಾಯ ಕೊಡ್ಸಿ ಮೇಡಮ್. ಚಕ್ರಿ, ಮಾತಾಡು. ಕೇಳ್ತಿರೋದು ನಿನ್ನನ್ನೇ. ಒಂದ್ ನಿಮಿಷ ಅಮ್ಮೋರೆ. ರಾಹುಲ್ ಅವರೇ, ಮೊನ್ನೆ ಚಕ್ರಿಗೆ ನಾವು ಉಡುಗೊರೆ ಕೊಟ್ಟಿದ್ವಿ ಅಲ್ವಾ, ಒಂದ್ ಬ್ರೇಸ್ಲೆಟ್. ಅದನ್ನ ಕೊಟ್ಟಾಗ ನೀವು ಫೋನಲ್ಲಿ ಫೋಟೋ ತೆಗೆದ್ರಿ ಅಲ್ವಾ? ಒಂದ್ಸಲ ಅದನ್ನ ತೋರಿಸಿ. ಅಮ್ಮೋರೆ, ಇಲ್ಲಿ ನೋಡಿ. ಒಂದ್ಸಲ ಈ ಫೋಟೋ ನೋಡಿ, ಇದ್ರಲ್ಲಿರೋ ಫೋಟೋನು ನೋಡಿ. ಇಬ್ರು ಚಕ್ರಿನೇ ಅಲ್ವಾ? ಇದ್ರಲ್ಲಿ ವ್ಯತ್ಯಾಸ ಏನಿದೆ? ಇಲ್ಲಮ್ಮ, ಈ ಎರಡು ಫೋಟೋದಲ್ಲೂ ಚಕ್ರಿ ಕೈಯಲ್ಲಿ ಬ್ರೇಸ್ಲೆಟ್ ಇದೆ. ಗಮನಿಸಿದ್ರಾ? ಹೌದು ಮೇಡಮ್. ಸ್ವಲ್ಪ ದಿನಗಳ ಕಾಲ ನೀವು ಚಕ್ರಿನ ಈ ಮನೆ ಅಳಿಯ ಅಂತ ಆಕ್ಸೆಪ್ಟ್ ಮಾಡದೇ ಇರುವಾಗ ನಾವು ಕೊಟ್ಟಿರೋ ಗಿಫ್ಟ್ ಮೇಡಮ್ ಅದು. ಗಿಫ್ಟು ಹೀಗೆ ನಾರ್ಮಲ್ ಆಗಿ ಕೊಡ್ಬೇಕಾಗಿ ಬಂದಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಚಕ್ರಿ, ಅದು ನಿನ್ ಕೈಗೆ. ಯಾಕೆ ಚೆನ್ನಾಗಿರೋದಿಲ್ಲ? ಪ್ರೀತಿಯಿಂದ ಮಾಡಿಸಿರೋದಲ್ವಾ? ಪ್ರೀತಿಯಿಂದ ಮಾಡಿಸಿರೋದು ಯಾವುದೇ ಆದ್ರೂ ಅದ್ಭುತವಾಗೇ ಇರುತ್ತೆ. ಥ್ಯಾಂಕ್ ಯು. ಅಲ್ಲ ಅಲ್ಲ, ಭಾವ ಅಂತ ಕೂಗು. ಎರಡು ದಿನದ ಹಿಂದೆ ಕೊಟ್ಟಿದ್ದ ಉಡುಗೊರೆ ವರ್ಷದ ಹಿಂದೆ ತೆಗೆದಿರೋ ಫೋಟೋದಲ್ಲಿ ಹೇಗ್ ಬರಕ್ ಸಾಧ್ಯ?
ಗೋಸ್ಕರನೇ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋ ಸಿಂಗಲ್ ಪೀಸ್ ಇದು. ಅದೆರಡು ಒಂದೇ ಅಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ? ಕೇಳಿದ ಬ್ರೇಸ್ಲೆಟ್ನ ಯಾಕೆ ಚೇಂಜ್ ಮಾಡಿಸಿಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಸರ್, ನಾನ್ ಯಾವ ಮಾರ್ಫಿಂಗು ಮಾಡ್ಸಿಲ್ಲ, ಮೋಸನೂ ಮಾಡ್ತಿಲ್ಲ. ಎಲ್ರೂ ಸೇರ್ಕೊಂಡು ನನ್ನ ಜೀವನನ ನಾಶ ಮಾಡಬೇಡಿ. ಕೈ ಮುಗ್ದು ಕೇಳ್ಕೊಳ್ತೀನಿ, ನನ್ನ ನಂಬಿ ಪ್ಲೀಸ್, ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಮೇಡಮ್ ಪ್ಲೀಸ್. ಇನ್ನೊಂದು ಮಾತಾಡಿದ್ರೆ ನಿನ್ನನ್ನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ತಪ್ಪು ನಿಂದೆ ಅಂತ ಇಷ್ಟು ಕ್ಲಿಯರ್ ಕಟ್ ಆಗಿ ಪ್ರೂವ್ ಇನ್ನು ಏನೇ ಸಮರ್ಥನೆ ಮಾಡ್ಕೋತಿದ್ಯಾ? ನವ್ಯ, ಇಂಥ ಹೆಣ್ಣು ಮಕ್ಕಳಿಗೆ ಒಂದು ಏಟು ಹೊಡೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮೋಸ ಮಾಡೋದಕ್ಕೆ ಅಂತಾನೆ ನಮ್ಮನೆ ಒಳಗಡೆ ಬಂದಿದ್ದು ಇವಳು ಮಾಡಿದ ಮೊದಲನೇ ತಪ್ಪು. ನನ್ನ ಮುಂದೆನೆ ನಿಂತು ಸುಳ್ಳು ಹೇಳಿದ್ದು ಇವಳು ಮಾಡಿದ ಎರಡನೇ ತಪ್ಪು. ಇಷ್ಟೊಂದು ತಪ್ಪುಗಳನ್ನ ಮಾಡ್ತಾ ಇದ್ರು ಒಪ್ಕೊಳ್ಳೆ ವಾದಿಸಿದ್ದು ಇವಳು ಮಾಡಿದ ಇನ್ನೂ ದೊಡ್ಡ ತಪ್ಪು. ಇಷ್ಟು ತಪ್ಪುಗಳನ್ನ ಮಾಡಿರೋ ಇವಳಿಗೆ ಇಲ್ಲಿ ನಿಲ್ಲೋದಷ್ಟೇ ಅಲ್ಲ, ಬದುಕುವಂತ ಅರ್ಹತೆ ಕೂಡ ಇರೋದಿಲ್ಲ. ಮೇಡಮ್, ಅದು ಹಾಗಲ್ಲ ಮೇಡಮ್, ನಾನು ಹೇಳ್ತಿರೋದು ನಿಜ. ನಿಜವಾಗ್ಲೂ ಚಕ್ರಿನೇ ನನ್ನ ಗಂಡ. ಚಕ್ರಿನ ನನ್ನ ಜೊತೆ ಕಳ್ಸ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಯಾರೇನ್ ಹೇಳಿದ್ರು ನಂಬೇಡಿ ಮೇಡಮ್, ನಾನು ಹೇಳ್ತಿರೋದು ನಿಜ. ಚಕ್ರಿ ನನ್ನ ಗಂಡ ಮೇಡಮ್, ನನ್ನ ನಂಬಿ ಮೇಡಮ್. ಚಕ್ರಿನ ನನ್ನ ಜೊತೆ ಕಳ್ಸ್ಕೊಡಿ ಮೇಡಮ್. ಎಲ್ಲ ಫೇಕ್ ಪ್ರೂಫ್ಗಳನ್ನ ಇಟ್ಕೊಂಡು ನೀನ್ ಸುಳ್ಳು ಹೇಳ್ತಾ ಇದೀಯ ಅಂದ್ರೆ ಇದನ್ನೆಲ್ಲ ಒಂದು ಪ್ಲಾನ್ ಪ್ರಕಾರನೇ ಮಾಡಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿದೆ. ಹೇಳು, ನಿನ್ನ ಹಿಂದೆ ಯಾರಿದ್ದಾರೆ? ಯಾರು ಇದನ್ನ ಮಾಡಿಸ್ತಾ ಇದ್ದಾರೆ? ಅಯ್ಯೋ, ಸಿಕ್ಕಾಕೊಳ್ಳೋ ಥರ ಇದೆಯಲ್ಲಪ್ಪ. ಇಷ್ಟೆಲ್ಲ ಪ್ಲಾನ್ ಮಾಡಿ ಚಕ್ರಿನ ಸಿಕ್ಕಾಕ್ಸೋಣ ಅನ್ಕೊಂಡ್ರೆ ಈಗ ಈ ಟಾಪಿಕ್ ನನ್ನ ಕಡೆನೇ ಉಲ್ಟಾ ಆಗೋ ಥರ ಇದೆಯಲ್ಲ. ಈ ಟಾಪಿಕ್ನ ಹೇಗಾದರೂ ಮರ್ಸ್ಬೇಕಲ್ಲಪ್ಪ. ಈಗ ವಸಂತ ಇಲ್ಲಿಗೆ ಬರೋದಕ್ಕೆ ಕಾರಣ ನಾನೇ ಅಂತ ಗೊತ್ತಾದ್ರೆ ಇವ್ರು ಯಾರೂ ನನ್ನನ್ನು ಬದುಕಕ್ಕೆ ಬಿಡಲ್ಲ. ಓ ಗಾಡ್, ಏನು ಮಾಡಲಿ? ಹೇಳು, ನಿನ್ನನ್ನು ಯಾರು ಕಳ್ಸಿದ್ದು? ಈ ನಾಟಕ ಆಡೋದಕ್ಕೆ ಯಾರು ಹೇಳಿದ್ದು? ಹೇಳ್ತೀಯೋ ಇಲ್ಲೋ ಸೋಯ್ತೀಯೋ? ಯಾಕೆ ಮಾತಾಡ್ತಿಲ್ಲ? ಈ ಶುಭ ಸಂದರ್ಭದಲ್ಲಿ ನಮಗೆ ಸಮಸ್ಯೆನ ಮಾಡುವಂತ ಯಾರು ಕಳಿಸಿದ್ದಾರೆ ಹೇಳು. ವಾಗ್ದೇವಿ, ಕೋಪ ಮಾಡ್ಕೋಬೇಡ. ಈ ಹುಡುಗಿ ಮಾಡಿದ ಕೆಲಸದಿಂದ ನಮ್ ಸಂತೋಷನ ಯಾಕೆ ನಾವು ದೂರ ಮಾಡ್ಕೋಬೇಕು? ಅಂದ್ರೆ ಇವಳನ್ನ ಕ್ಷಮಿಸು ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಶಿಕ್ಷೆ ಕೊಡೋಣ. ಈ ಕಾರ್ಯಕ್ರಮ ಪೂರ್ತಿ ಆಗೋವರೆಗೂ ಈ ಹುಡುಗಿ ಎಲ್ಲಿಗೂ ಹೋಗ್ದಿರೋ ಹಾಗೆ ನಮ್ಮನೆಲ್ಲೇ ಕೂರ್ಸಿಡೋಣ. ನನ್ನ ಮೊಮ್ಮಗಳಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ.
ಹೀಗೆ ಇನ್ನು 100 ಕಾಲ ಸುಖವಾಗಿರಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಕಂಗ್ರಾಟ್ಸ್ ನವ್ಯಾ. ರಾಹುಲ್ ಕಮ್ ಗೋ ಗೋ ಗೋ. ವಿಶ್ ಯು ಅ ಹ್ಯಾಪಿ ಮ್ಯಾರಿಡ್ ಲೈಫ್. ತಾತಯ್ಯ, ಇಂಥ ಹ್ಯಾಪಿ ಮೂಮೆಂಟ್ನಲ್ಲಿ ನಾವೆಲ್ರಿಗೂ ನೆನಪಿರೋ ಹಾಗೆ ಒಂದು ಕೆಲಸ ಮಾಡೋಣ. 1 ಸೆಕೆಂಡ್. ಅದೇನಂದ್ರೆ ಎಲ್ಲ ಹತ್ರ ಬಾತ. 1 2 3 ಸ್ಮೈಲ್. ಈ ವಸಂತನ ಇಲ್ಲಿಂದ ಹೇಗಾದ್ರೂ ಮಾಡಿ ಕಳಿಸಿಲ್ಲ ಅಂದ್ರೆ ನಾನು ಹಾಕಿರೋ ಪ್ಲಾನ್ ನನಗೆ ನೇಣು ಹಗ್ಗ ಆಗುತ್ತೆ. ಏನು ಮಾಡಲಿ? ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ಎಸ್ಕೇಪ್ ಆಗೋ ಥರ ಮಾಡಬೇಕು. ಪ್ರೀತಿ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅಂದ್ರೆ ಆಂಟಿ, ಆ ಹುಡುಗಿ ಈ ರೂಮಲ್ಲಿ ಇದ್ದಾಳಲ್ವಾ, ಅವಳನ್ನ ಹೊರಗಡೆ ಕರ್ಕೊಂಡು ಬರೋಣ ಅಂತ. ಕರ್ಕೊಂಡು ಬರೋಣ ಅಂತನಾ ಅಥವಾ ಇಲ್ಲಿಂದ ಕಳಿಸ್ಬೇಕು ಅಂತನಾ? ಎಸ್ಕೇಪ್ ಮಾಡಿಸೋದು ಅಂದ್ರೆ ಏನ್ ರಾಹುಲ್? ಅದರಿಂದ ನನ್ಗೇನ್ ಲಾಭ? ಮತ್ತೆ ಅಲ್ಲೂ ಇಲ್ದೇನೆ ಒಂಟಿಯಾಗಿ ಯಾರಿಗೂ ಹೇಳ್ದೇನೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದು ಯಾಕಂದ್ರೆ ರಿಸೆಪ್ಷನ್ ಟೆನ್ಷನಲ್ಲಿ ನೀವಿದ್ರಿ. ಆ ಫಂಕ್ಷನ್ ಮುಗಿಯೋದ್ರೊಳಗಡೆ ಅವಳನ್ನ ಯಾರು ಕಳಿಸಿದ್ದು, ಆಕ್ಚುಲಿ ಅವಳು ಏನಕ್ಕೆ ಬಂದಿದ್ದು, ಆ ಡೀಟೇಲ್ಸ್ ಎಲ್ಲ ನಾನೇ ತಿಳ್ಕೊಳ್ಳೋಣ ಅಂತ. ನೀನೊಬ್ಳೆ ತಿಳ್ಕೊಳ್ಳೋದು ಯಾಕಮ್ಮ? ಅಂದ್ರೆ ಅಂಕಲ್, ಅದು ನಾನು ಒಬ್ಳೆ ಅಲ್ಲ, ನಿಮ್ಮೆಲ್ಲರ ಮುಂದೆನೂ ಬಂದು ಹೇಳ್ಸೋಣ ಅನ್ಕೊಂಡೆ. ಏನಂಟಿ ಇದು? ನಾನೇನೋ ಒಳ್ಳೇದು ಮಾಡೋಣ ಅನ್ಕೊಂಡ್ರೆ ನೀವೆಲ್ಲರೂ ನನ್ನನ್ನು ಡೌಟಲ್ಲಿ ನೋಡ್ತಿದ್ದೀರಾ. ಅಂದ್ರೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಆಂಟಿ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಪ್ರೀತಿ. ನೀನು ಸಪ್ರೇಟ್ ಆಗಿ ಬಂದಿದ್ಯಲ್ಲ, ಅದಕ್ಕೆ ನನಗೆ ಕಾರಣ ಗೊತ್ತಾಗ್ಲಿಲ್ಲ. ಅದಕ್ಕೆ ರಾಹುಲ್, ತೇಜ, ಮೊದಲು ಹೋಗಿ ಆ ಡೋರ್ ಓಪನ್ ಮಾಡಿ.
ಮೇಡಮ್ ನನ್ನನ್ನು ಕ್ಷಮಿಸ್ಬಿಡಿ ಮೇಡಮ್. ಬುದ್ಧಿ ಕೆಟ್ಟು ನಾನೇನೋ ಮಣ್ಣು ತಿನ್ನೋ ಕೆಲಸ ಮಾಡಿದೆ. ಮತ್ತೆ ನಿಮ್ಮ ತಂಟೆಗೆ ಬರಲ್ಲ ಮೇಡಮ್. ನನಗೆ ಕ್ಷಮಿಸಿ ಮೇಡಮ್. ಪ್ಲೀಸ್ ಮೇಡಮ್, ನನಗೆ ಕ್ಷಮಿಸಿ. ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್. ಪ್ಲೀಸ್ ಮೇಡಮ್, ನನಗೆ ಕ್ಷಮಿಸ್ಬಿಡಿ ಮೇಡಮ್. ಕ್ಷಮಿಸಿ ಬಿಟ್ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡೆ? ಹಾ, ಯಾಕೆ ಬಂದೆ ಇಲ್ಲಿಗೆ? ಯಾರು ನಿನ್ನನ್ನು ಕಳಿಸಿದ್ದು? ನಿಜ ಹೇಳಿದ್ರಷ್ಟೇ ನೀನ್ ಇಲ್ಲಿಂದ ಹೊರಗಡೆ ಹೋಗೋಕ್ ಸಾಧ್ಯ. ಇಲ್ದೆ ಹೋದ್ರೆ 4 ಜನ ನಿನ್ ಶವ ಎತ್ಕೊಂಡು ಹೋಗ್ತಾರೆ. ಯಾರು ಇಲ್ಲಿ ಕಳಿಸಿಲ್ಲ ಮೇಡಮ್. ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಣ ಅಂತ ನಾನೇ ಇಲ್ಲಿಗೆ ಬಂದೆ ಮೇಡಮ್. ಅಷ್ಟೇ ಮೇಡಮ್. ನಿಲ್ಸು. ಇನ್ನೊಂದು ಸುಳ್ಳೇನಾದ್ರೂ ಹೇಳಿದ್ರೆ ಇದೇ ನಿನ್ನ ಕೊನೆ ಮಾತಾಗಿರುತ್ತೆ. ನಿಜ ಹೇಳಿ ಹೊರಗಡೆ ಹೋಗ್ತೀಯೋ ಇಲ್ಲ ಸುಳ್ಳು ಹೇಳಿ ಶವ ಆಗ್ತೀಯೋ ನಿನ್ನಿಷ್ಟ. ಯೋಚನೆ ಮಾಡು. ಮಾತಾಡಲ್ಲ ಅಲ್ಲ? ಸರಿ, ಇವತ್ತು ನಿನ್ನ ಸಾವಿನಿಂದ ಯಾರು ತಪ್ಪಿಸೋದಕ್ಕಾಗೋದಿಲ್ಲ. ಮಾತಾಡು. ನೀನು ನಿಜ ಹೇಳ್ತೀಯೋ ಇಲ್ಲ ಇಲ್ಲೇ ಸತ್ತು ಹೋಗ್ತೀಯೋ? ಮೇಡಮ್ ಬೇಡ ಮೇಡಮ್, ಬೇಡ. ನಾನು ನಿಜ ಹೇಳ್ಬಿಡ್ತೀನಿ. ಹೇಳು. ಅದು ನನ್ನ ಕಳಿಸಿದ್ದು ಸರಸು ಮೇಡಮ್. ನಿಜ ಹೇಳಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನನ್ನ ಇಲ್ಲಿ ಕಳಿಸಿದ್ದು ಆ ಸರಸು ಅಂತ ಹೆಸರು ಹೇಳು ಸಾಕು. ಆಂಟಿ ಫೈರ್ ಆಗ್ಬಿಡ್ತಾರೆ. ಏಯ್, ಸರಸು ಕಳ್ಸೋದಂದ್ರೆ ಏನು? ಅವಳ್ಯಾಕಿ ಕೆಲಸ ಮಾಡ್ತಾಳೆ? ವಾಗ್ದೇವಿ, ಈ ಹುಡುಗಿ ಹೇಳ್ತಿರೋದು ಅಪ್ಪಟ ಸುಳ್ಳು. ಇಲ್ಲ ಮೇಡಮ್, ನಾನು ಸತ್ತೋಗ್ತೀನಿ ಅಂತ ಗೊತ್ತಿದ್ರು ನಾನು ಸುಳ್ಳಕ್ಕೆ ಹೇಳ್ತೀನಿ ಹೇಳಿ? ಆ ಸರ್ಸು ಕೊಟ್ಟಿರೋ ದುಡ್ಡಿಗೆ ನಾನು ಆಸೆ ಬಿದ್ದು ಹೀಗೆಲ್ಲ ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ ಮೇಡಮ್, ಪ್ಲೀಸ್ ನನಗೆ ಕ್ಷಮಿಸಿ. ಸರ್ಸುನ ನೀನು ನೋಡಿದ್ಯಾ? ಅವಳು ಹೇಗಿದ್ದಾಳೆ? ಎಲ್ಲಿದ್ದಾಳೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ನಂಗೆ ಫೋನ್ ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ರು ಅಷ್ಟೇ. ಕೆಲಸ ಮುಗಿದ್ಮೇಲೆ ದುಡ್ಡು ಕಳಿಸ್ತೀನಿ ಅಂದ್ರು. ನಾನು ಕೂಡ ಆ ಹುಡುಗಿ ಮುಖ ನೋಡಿಲ್ಲ ಮೇಡಮ್. ಏನೋ ದುಡ್ಡಿಗೆ ಆಸೆ ಬಿದ್ದು ಈ ಕೆಲಸ ಒಪ್ಕೊಂಡ್ಬಿಟ್ಟೆ. ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಮೇಡಮ್. ಓಕೆ ಓಕೆ, ನನಗೆ ಆ ಫೋನ್ ನಂಬರ್ ಕೊಡು. ನನ್ನ ಫೋನು ಬರೋ ದಾರಿಯಲ್ಲಿ ಎಲ್ಲೋ ಬಿದ್ದೋಗಿದೆ ಮೇಡಮ್. ಏಯ್, ಮುಚ್ಚು ಬಾಯ್.
ನೀನೊಬ್ಳು ಹೆಣ್ಣಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನೀನ್ ಹೇಳಿದ ಸುಳ್ಳಿಗೆ ನಿನ್ನನ್ನಿಲ್ಲೇ ಈಗಲೇ ಊತಾಗ್ಬಿಡ್ತಿದ್ದೆ ನಾನು. ಹೇಳು, ಸರ್ಸೋ ಹೆಸರನ್ನ ಉಪಯೋಗಿಸಂತ ನಿನಗೆ ಯಾರು ಹೇಳಿದ್ದು? ಅವರೇ ಅಲ್ವಾ ನಿನ್ಗೆ ದುಡ್ಡು ಕೊಟ್ಟಿದ್ದು? ಅದಕ್ಕೆಲ್ವ ನೀನು ಹೀಗೆ ಸುಳ್ಳು ಹೇಳ್ತಾ ಇದೀಯಾ? ಹೌದಾ ಅಲ್ವಾ? ಹೇಳು. ಅದು ಇಲ್ಲ ಇಲ್ಲ ಸರ್, ನನಗೆ ಸರಸುನೇ ಹೇಳಿದ್ದು. ನಾನು ಬೇರೆ ಯಾರ ಜೊತೆನೂ ಮಾತಾಡಿಲ್ಲ. ನಿಮ್ಮ ಎಲ್ರ ವಿಷಯನೂ ಎಲ್ಲನೂ ಅವಳೇ ನನಗೆ ಹೇಳಿದ್ದು. ಏಯ್ ನಿಲ್ಸೋ. ಆ ಹುಡುಗಿ ಪ್ರಾಣ ಹೋದ್ರೂ ಹಾಗೆ ಹೇಳಲ್ಲ. ರಾಹುಲ್, ಇವಳ ಜೊತೆ ಮಾತ್ಯಾಕೆ? ಪೊಲೀಸ್ನವ್ರಿಗೆ ಒಪ್ಸಿದ್ರೆ ಎಲ್ಲ ನಿಜ ಅವರೇ ಕಕ್ಕಿಸ್ತಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡು. ಸರಿ ಡ್ಯಾಡ್. ಅಯ್ಯೋ ಸರ್ ಬೇಡ ಸರ್, ಬೇಡ ಬೇಡ. ಮೇಡಮ್ ನಿಜ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ವಾ? ನೀವು ಮಾತು ಕೊಟ್ರೆ ತಪ್ಪಲ್ಲ ಅಲ್ವಾ? ಮೇಡಮ್ ಪ್ಲೀಸ್ ಮೇಡಮ್, ಈ ಪೊಲೀಸು ಕೇಸು ಬೇಡ ಮೇಡಮ್. ನನ್ನ ಜೀವನ ನಾಶ ಆಗ್ಬಿಡುತ್ತೆ ಮೇಡಮ್. ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೊಳ್ತೀನಿ ಮೇಡಮ್. ನನ್ನನ್ನು ಬಿಟ್ಬಿಡಿ ಮೇಡಮ್. ನಿಮಗೆ ಕೈ ಮುಗಿತೀನಿ ಮೇಡಮ್. ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಮೇಡಮ್. ಪ್ಲೀಸ್ ಮೇಡಮ್, ಬಿಟ್ಬಿಡಿ ಮೇಡಮ್. ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ. ಥ್ಯಾಂಕ್ಸ್ ಮೇಡಮ್. ನಿಮ್ಮ ಪಕ್ಕದಲ್ಲೇ ಇದ್ದು ಇಷ್ಟು ದಿನದಿಂದ ನಿಮ್ಮನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು ನಮ್ಮ ಪ್ರಯತ್ನ ಮೀರಿ ತುಂಬಾ ಈಸಿಯಾಗಿ ಎಸ್ಕೇಪ್ ಆದ್ರು ಮೇಡಮ್. ಆ ಸರ್ಸು ಬೇರೆ ಯಾರು ಅಲ್ಲ ಮೇಡಮ್, ಯಾರು ಅಲ್ಲ. ಅವಳು ಹೇಳು, ಸರ್ಸು ಯಾರು? ಅವಳು ನಿಮ್ಮ ಮನೆಯಲ್ಲೇ ನನ್ನನ್ನು ಕಳಿಸಿದ್ದು ಸರಸು ಮೇಡಮ್. ಆ ಸರ್ಸು ಕೊಟ್ಟಿರೋ ದುಡ್ಡಿಗೆ ನಾನು ಆಸೆ ಬಿದ್ದು ಹೀಗೆಲ್ಲ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ ಮೇಡಮ್, ಪ್ಲೀಸ್ ನನಗೆ ಕ್ಷಮಿಸಿ. ಅಮ್ಮ ವಾಗ್ದೇವಿ, ಎಲ್ಲರೂ ಸಂತೋಷವಾಗಿ ಶುಭ ಕಾರ್ಯನ ನೆರವೇರಿಸಿದ್ವಿ. ಆ ವಸಂತಳಿಂದ ಸ್ವಲ್ಪ ಬೇಜಾರಾಗಿದ್ ನಿಜಾನೇ. ನಿನ್ನ ಮೇಲೆ ಬರೋ ಅಂತ ಎಲ್ಲಾ ಸಮಸ್ಯೆಗಳನ್ನ ಕಾಲ್ ಕೆಳಗೆ ಹಾಕಿ ತುಳಿಯೋ ಶಿಖರ ಆ ಸರಸು ವಿಷಯದಲ್ಲಿ ಬದಲಾಗಿಲ್ಲ. ಅಮ್ಮ ವಾಗ್ದೇವಿ, ಆಗಿದ್ದೇನೋ ಆಗೋಯ್ತು, ಬಿಟ್ಬಿಡಮ್ಮ. ನೋಡು, ನಿನ್ನ ಮೌನದಿಂದ ಮನೆಯೆಲ್ಲ ಹೇಗಾಗೋಗಿದೆ ಅಂತ. ಬೆಳಿಗ್ಗೆ ಸಂಭ್ರಮ ನಡೆದಿದ್ದು ಈ ಮನೇಲೇನಾ ಅನ್ನೋ ಹಾಗಾಗಿದೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಮ್ಮ. ನನ್ನ ಕೋಪ, ನನ್ನ ನೋವನ್ನ ನಿಮ್ಮ ಹತ್ರ ಹೇಳ್ಕೊಂಡ್ರು ಕೂಡ ಅದು ನಿಮಗೆ ಯಾರಿಗೂ ಅರ್ಥ ಆಗೋದಿಲ್ಲ. ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರಕ್ ಬಿಡಿ. ಇಷ್ಟು ಜನ ಇದ್ದು
ನಿನ್ನನ್ನ ಒಂಟಿಯಾಗಿ ಹೇಗ್ ಬಿಡ್ತೀವಿ, ಒಂಟಿಯಾಗಿ ಹೇಗ್ ಮಾಡ್ತೀವಿ? ಸರಸು ವಿಷಯದಲ್ಲಿ ನೀವೆಲ್ಲರೂ ಒಂದಾಗಿರುವಾಗ ನಾನು ಒಂಟಿನೇ ಅಲ್ವಾ? ನೀವ್ ಯಾವತ್ತಿಗೂ ಒಂಟಿ ಅಲ್ಲ ಮೇಡಮ್. ನಮ್ಗೆಲ್ರಿಗೂ ಬಲ, ನಮ್ ಧೈರ್ಯ ನೀವೇ ಮೇಡಮ್. ಮೇಡಮ್ ಹಾಗೆ ಮಾತಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ನನ್ನ ಬಲನೂ ಕೂಡ ಬೆದರಿಸೋಂಥ ಶಕ್ತಿ ಆ ಸರಸುಗೆ ಇದೆ ರಾಹುಲ್. ಯಾರಮ್ಮ ಸರ್ಸು? ನಿಮ್ಗಿಂತ ನಮ್ಗೆ ಯಾರು ಹೆಚ್ಚೇನಿಲ್ಲ. ಅವಳ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ಬೇಡಿ, ಬಿಟ್ಬಿಡಿ. ಅಮ್ಮ ವಾಗ್ದೇವಿ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ. ಈ ಮನೆಗೆ ಬರ್ಬೇಕಾದ್ರೆ ಸರಸು ಹೆಸರಾಗ್ಲಿ ಅವಳ ವಿಷಯನಾಗ್ಲಿ ಎತ್ತಬಾರ್ದು ಅಂತಾನೆ ಈ ಮನೆಗೆ ನಿರ್ಣಯ ಮಾಡ್ಕೊಂಡು ಬಂದೆ. ಯಾಕೆ ಗೊತ್ತಾ? ನೀನು ಬೇಜಾರು ಮಾಡ್ಕೋಬಾರ್ದು ಅಂತ. ಆ ಹೆಸರು ತಗೊಂಡ್ ಬಂದು ನಿನಗೆ ನೋವು ಕೊಡಬಾರ್ದು ಅನ್ನೋದಕ್ಕೋಸ್ಕರ ವಾಗ್ದೇವಿ. ಇಂತಹ ಆನಂದ ಕ್ಷಣಗಳು ಮತ್ತೆ ನನ್ನ ಜೀವನದಲ್ಲಿ ಬರೋದೇ ಅಲ್ವೇನೋ. ಈ ಮನೆ ಕಾಲಿಟ್ಟಾಗ್ಲಿಂದ ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಇಷ್ಟು ದಿನ ಈ ದೂರ ಆಗಿರೋ ನೋವು ಈ ಸಂತೋಷದಲ್ಲಿ ಒಂದೇ ದಿನಕ್ಕೆ ದೂರ ಆಗೋಯ್ತು ಅನ್ನೋ ನಂಬಿಕೆ. ಈ ಸಂತೋಷಕ್ಕೆ ಕಾರಣ ಆಗಿರೋ ನಿನಗೆ ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಈ ಸಂತೋಷ ಈ ಕುಟುಂಬದಿಂದ ದೂರ ಆಗ್ಲೇಬಾರ್ದು ಅನ್ನೋ ಹಾಗಿದ್ರೆ ನೀವು ನನಗೊಂದು ಮಾತು ಕೊಡಬೇಕು ಮಾವಯ್ಯ. ಭಗವಂತ, ಯಾವುದಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅಮ್ಮವ್ರ ಕೈಲಿ ಅದನ್ನೇ ಹೇಳಿಸ್ಬಿಟ್ಟಿಯಲ್ಲಪ್ಪ. ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಪ್ರತೀಕಾರ ಆ ಸರಸು, ಅವಳ ಬಗ್ಗೆ ಸುಳಿವು ಕೊಡಿ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಸ್ವಲ್ಪ ಹೇಳಿ.
ನಿಜ ಹೇಳಿದ್ರೆ ಸರಸು ಔಟ್, ಹೇಳಿಲ್ಲ ಅಂದ್ರೆ ಆ ಮುದುಕ ಔಟ್. ಮಾತಾಡಿ ಮಾವಯ್ಯ. ಪ್ರಶ್ನೆ ನಾನು ಕೇಳಿದ್ರಿಂದ ಉತ್ತರ ಕೂಡ ನೀವು ನನಗೆ ಹೇಳಬೇಕು. ನನಗೆ ಆ ಹೆಸರಿನ ಅವಶ್ಯಕತೆ ಇಲ್ಲ. ನನಗೆ ಆ ವ್ಯಕ್ತಿ ಬೇಕು. ಆ ಸರಸು ಆ ಸರಸು ಯಾರು? ಆ ಸರಸು ಯಾರು? ಸರಸು ಯಾರು? ಎಲ್ಲಿದ್ದಾಳೆ? ನೀವು ನಿಜ ಹೇಳಿದ್ರೆ ಮಾತ್ರ ಪ್ರತಿದಿನ ಈ ಮನೆಯಲ್ಲಿ ಸಂತೋಷ ಅನ್ನೋದು ಹಬ್ಬ ಆಗಿರುತ್ತೆ. ಇಲ್ಲದೆ ಹೋದ್ರೆ ಇಲ್ಲಿ ನಡೀತಿರೋ ಸಡಗರ, ಸಂಭ್ರಮ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಹೇಳಿ ಮಾವಯ್ಯ, ನನ್ನ ಮೇಲೆ ಗೌರವ ಇದ್ರೆ ಆ ಸರಸು ಯಾರು ಅಂತ ಹೇಳಿ. ನನ್ನ ಸಂತೋಷನೇ ಮುಖ್ಯ ಅಂತ ಹೇಳಿದ್ರಿ. ನನ್ನ ನೋವಿಗೆ ಪರಿಹಾರನ ಸೂಚಿಸಲ್ವಾ ಮಾವಯ್ಯ? ಹೇಳಿ ಮಾವಯ್ಯ. ಭಾಷೆ ಕೊಟ್ರಿ, ನಿಜ ಹೇಳ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೀರಿ. ಹೇಳಿ. ಮಾತು ತಪ್ಪಬೇಡಿ, ನಿಜನ ಮುಚ್ಚಿಡಬೇಡಿ. ಆ ಸರಸು ಯಾರು? ಎಲ್ಲಿದ್ದಾಳೆ? ಮಾವಯ್ಯ, ನೋಡಿ ಏನಾಯ್ತು ನಿಮ್ಗೆ? ಅಯ್ಯೋ ತಾತ, ಏನಾಯ್ತು ತಾತ? ನೋಡಿ ತಾತ, ಅಯ್ಯೋ
ನಮ್ಮಪ್ಪ ಹೇಗಿದ್ದಾರೆ ಈಗ? ಹೆವಿ ಟೆನ್ಷನ್ ಆಗಿ ಪ್ರೆಷರ್ ಆಗಿದ್ರಿಂದ ಬ್ರೈನ್ ಸ್ಟ್ರೋಕ್ ಆಗಿದೆ. ಸ್ಟಂಟ್ ಪ್ಲೇಸ್ ಮಾಡಿದ್ದೀವಿ, ಸದ್ಯಕ್ಕೆ ಅಬ್ಸರ್ವೇಷನ್ ಇದ್ದಾರೆ. ತೊಂದರೆ ಏನೂ ಇಲ್ವಲ್ಲ ಡಾಕ್ಟರ್? ಕಂಡೀಷನ್ ಸದ್ಯಕ್ಕೆ ಸ್ಟೇಬಲ್ ಆಗೇ ಇದೆ, ಆದರೆ ಪ್ರಜ್ಞೆ ಬರೋವರೆಗೂ ನಾವೇನು ಕ್ಲಾರಿಟಿಯಾಗಿ ಹೇಳೋಕ್ಕಾಗಲ್ಲ. ನೋಡಿ ಡಾಕ್ಟರ್, ಸಿಟಿಲಿ ಬೆಸ್ಟ್ ಟ್ರೀಟ್ಮೆಂಟ್ ಅವ್ರಿಗೆ ಸಿಗಬೇಕು. ನನಗವ್ರ ಆರೋಗ್ಯಕ್ಕಿಂತ ಬೇರೆ ಯಾವುದೂ ಮುಖ್ಯ ಅಲ್ಲ. ಶೂರ್ ಮೇಡಮ್. ಆಂಟಿ, ವಾಣಿಗೆ ತಾತ ಮೊದಲೇ ಗೊತ್ತಾ? ಯಾಕೆ ಹಾಗೆ ಹೇಳ್ತಿದ್ಯಾ ಪ್ರೀತಿ? ಯಾಕಂದ್ರೆ ಎಲ್ರಿಗಿಂತ ಜಾಸ್ತಿ ಪಾಪ ವಾಣಿ ಅಳ್ತಿದ್ದಾಳಲ್ವಾ. ಪ್ರಾಣದ ಬೆಲೆ, ಪ್ರೀತಿ, ಅಭಿಮಾನ ಗೊತ್ತಿರೋ ವ್ಯಕ್ತಿ ಆಗಿದ್ರಿಂದ ಆ ಹುಡುಗಿ ಅಷ್ಟೊಂದು ಅಳ್ತಾ ಇದ್ದಾಳೆ. ಅಂಥ ಯಾವುದೇ ಭಾವನೆ ಇಲ್ಲಿರೋದ್ರಿಂದನೇ ನಿನಗೆ ಅಂಥ ಅನುಮಾನ ಹುಟ್ಟಿದೆ. ಮೊದಲು ಮನಸ್ಸಿಂದ ಅದನ್ನು ತೆಗೆದುಹಾಕು. ಈ ಸಂತೋಷ ಈ ಕುಟುಂಬದಿಂದ ದೂರ ಆಗ್ಲೇಬಾರ್ದು ಅನ್ನೋ ಹಾಗಿದ್ರೆ ನೀವು ನನಗೊಂದು ಮಾತು ಕೊಡಬೇಕು ಮಾವಯ್ಯ. ನೀನು ಕೇಳಿದ್ರೆ ನನ್ನ ಪ್ರಾಣನೇ ಕೊಡ್ತೀನಿ, ಬರೀ ಮಾತೇನು? ಏನ್ ಬೇಕು ಕೇಳಮ್ಮ. ಸರಸು ಯಾರು? ನನ್ನ ಸರಸು ಏನಾಗುತ್ತೋ? ಸರ್ ಪ್ಲೀಸ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ಪ್ಲೀಸ್ ಸರ್ ಸ್ವಲ್ಪ ಸಮಾಧಾನವಾಗಿರಿ. ನನ್ನ ಸರಸು ಎಲ್ಲಿ? ನನ್ನ ಸರಸು ಎಲ್ಲಿ? ಸರಸು ಇಲ್ಲಿ ನೋಡಿ ಸರ್, ಅವಶ್ಯ ಪಟ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಸರ್ ಸಮಾಧಾನವಾಗಿರಿ. ಸ್ವಲ್ಪ ಹೊರಗಡೆ ಹೋಗಿ ಅವರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ. ಸರಿ ಮೇಡಮ್. ಸರ್ ಪ್ಲೀಸ್ ನೀವು ಟೆನ್ಷನ್ ಮಾಡ್ಕೋಬೇಡಿ. ಡಾಕ್ಟರ್ ಈಗ ಹೇಗಿದ್ದಾರೆ? ಗಾಬರಿ ಆಗುವಂಥದ್ದು ಏನೂ ಇಲ್ಲ ಸರ್. ಈಶ್ವರ್ ಪ್ರಸಾದ್ ಅವ್ರಿಗೆ ಪ್ರಜ್ಞೆ ಬಂದಿದೆ. ಆದರೆ ಒಂದು ವಿಷಯ, ಅವರು ಸರ್ಸು ಸರ್ಸು ಅಂತ ಕನ್ವರ್ಸ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದರೂ ಸರ್ಸು ಅಂತಿದ್ದೀರಾ? ಯಾಕೆ ಡಾಕ್ಟರ್, ಯಾಕೆ? ಯಾಕಂದ್ರೆ ಅವರು ಸರ್ಸು ಸರ್ಸು ಅಂತ ಕನ್ವರ್ಸ್ತಾ ಇದ್ದಾರೆ. ಆ ಹುಡುಗಿ ಬಂದ್ರೇನೆ ಅವ್ರ ಕಂಡೀಷನ್ ಸ್ಟೇಬಲ್ ಆಗೋದು. ಆ ಹುಡುಗಿ ಬಂದ್ರೇ ಅವ್ರ ಪ್ರಾಣ ಉಳಿಯೋದು. ಇಲ್ಲಾಂದ್ರೆ ನಾವು ಮಾಡಿರೋ ಆಪರೇಷನ್ ಕೂಡ ವೇಸ್ಟ್ ಆಗ್ಬೋದು. ಅವರೆಲ್ಲಿದ್ರು ಆದಷ್ಟು ಬೇಗ ಕರೆಸಿ ಸರ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಸರ್ಸು ಅವ್ರನ್ನ ಕರ್ಕೊಂಬರೋ ಏರ್ಪಾಡು ಮಾಡಿ ಸರ್.
ಓಕೆ ಸರ್ಸು ಸರ್ಸು ಕಾಮ್ ಡೌನ್. ಆಹಾ ಸರಿಯಾಗಿ ಸಿಕ್ಕಾಕೊಂಡೆ ಸರ್ಸು. ವಾಣಿಯಾಗಿ ಆಂಟಿ ಕಣ್ಮುಂದೆನೇ ಇರಬೇಕು, ಸರ್ಸು ಆಗಿ ನಿನ್ ದೊಡ್ಡ ಏನ್ ಹತ್ರ ಮಾತಾಡಬೇಕು. 2 ಪಾತ್ರಗಳು ನಿಂದೆ. ಆದರೆ ನೀನೊಬ್ಳೆ ಹೇಗೆ ಮ್ಯಾನೇಜ್ ಮಾಡ್ತೀಯೋ ಅದನ್ನ ನೋಡ್ತೀನಿ. ಸರ್ಸು ಮೇಡಮ್ ನೋಡ್ತಿದ್ದಾರೆ, ಸುಮ್ಮನಿರು.